ಸೊ ಎಲ್ಲರಿಗೂ ಹೊಸ ವಿಡಿಯೋ ವೆಲ್ಕಮ್. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಸ್ಪೆಷಲ್ ಆಗಿರುತ್ತೆ, ಯಾಕೆಂದರೆ ಮೆಡಿಕಲ್ ಡಿಸಾರ್ಡರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ದಿನದ ಆಸೆ ಇತ್ತು. ಸೊ ಇವತ್ತು ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲರಿಗೂ ಶೇರ್ ಮಾಡಿ. ನೀವು ತಮ್ಮಲ್ಲಿ ನೋಡ್ದಂಗೆ ಹ್ಯೂಮನ್ ಮೆಟಾನ್ಯೂಮೋನೋ ವೈರಸ್ HMP ವೈರಸ್ ನೀವು ಕೇಳಿರ್ತೀರ, ತುಂಬ ವೈರಲ್ ಆಗ್ತಿದೆ ನ್ಯೂಸಲ್ಲಿ, TV9, ಪಬ್ಲಿಕ್ TV ಎಲ್ಲ ಕಡೆ. ಈ ವಿಡಿಯೋ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಓಕೆ ಚೈನಾಯಿಂದ ಈ ವೈರಸ್ ಬರ್ತಾ ಇದೆ, ಅಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತದೆ ಅಂತ. ಬಟ್ ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕರೆಕ್ಟ್ ಫ್ಯಾಕ್ಟ್ ಏನಂತಂದರೆ ಈ ವೈರಸ್ ಚೈನಾದಿಂದ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಚೈನಾದಲ್ಲಿ ಇವಾಗ ಜಾಸ್ತಿ ಹಬ್ಬಿದೆ ಅಷ್ಟೇ, ಚೈನಾದಿಂದ ಯಾವುದೇ ಕಾರಣಕ್ಕೂ ಬರ್ತಿಲ್ಲ. ಈ ವೈರಸ್ ಫಸ್ಟು ಈ ಪ್ರಪಂಚಕ್ಕೆ ಫಸ್ಟ್ ಈ ವೈರಸ್ ಬಂದು 2001ರಲ್ಲಿ 2001ನಲ್ಲಿ ಬಂತು. ಸೊ ಈ ವೈರಸ್ ಹೆಂಗೆ ಕಂಡುಹಿಡಿದ್ರು ಅಂದರೆ ಡಚ್ ಕಂಟ್ರಿಲಿ ಡಚ್ ರಿಸರ್ಚರ್ಸ್ ಅವಾಗ ಕಂಡುಹಿಡಿದ್ರು. ಈ ವೈರಸ್ ನಿಮಗೆ ಅನ್ಕೋಬೋದು, ಈ ವೈರಸ್ನ ಸಾಯ್ತೀವಿ ಅಥವಾ ತುಂಬ ರೆಸ್ಪಿರೇಟರಿ ಡಿಸೀಸಸ್ ಬರುತ್ತೆ ಅಥವಾ ಲಂಗ್ ಡಿಸಾರ್ಡರ್ ಆಗುತ್ತೆ, COPD ಆಗುತ್ತೆ. COPD ಅಂದರೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್, ಲಂಗ್ಸ್ ಬಗ್ಗೆ, ಅಥವಾ ತುಂಬ ಏನಾರ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಮಾಡ್ಸ್ ಆಗ್ಬೋದು ಅಂತ ಅನ್ಕೋತೀರಾ. ಬಟ್ ಆ ಥರ ಏನೂ ಆಗಲ್ಲ, ಯಾಕೆಂದರೆ ಈ ವೈರಸ್ ನಿಮಗೂ ಅಷ್ಟೇ, ನಿಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ವೈರಸ್ಸು ನೀವು ಹುಟ್ಟಿದಾಗಿಂದ ಬರ್ತಾನೆ ಇದೆ. 2001 ಆದಮೇಲೆ ಯಾರು ಹುಟ್ಟಿದ್ರೆ ಎಲ್ಲರಿಗೂ ಈ ವೈರಸ್ ಇದೆ. ಸೊ ನಿಮ್ಗೇನು ಪ್ರಾಬ್ಲಮ್ ಇಲ್ಲ, ಈ ವೈರಸ್ ಬಂದು ಹೋಗಿದಾಗಲೇ. ಇದು ಯಾವ ಥರ ಅಂತಂದರೆ ತುಂಬ ಜನ ಅನ್ಕೋತಾರೆ ಕೋವಿಡ್ಗಿಂತ ತುಂಬ ಡೇಂಜರ್ ಅಂತೆ, ನ್ಯೂಸಲ್ಲಿ ಏನೋ ಅಂತಿದ್ದಾರೆ, ಊರು ಬಿಟ್ಟು ಹೋಗ್ಬೇಕು ಬಟ್ ತುಂಬ ಸೇಫಾಗಿರಬೇಕು, ಆ ಥರ ಏನೂ ಇಲ್ಲ. ಇದೊಂದು ಜಸ್ಟ್ ನಾರ್ಮಲ್ ರೆಸ್ಪಿರೇಟರಿ ಡಿಸಾರ್ಡರ್ ಅಷ್ಟೇ. ಇದೊಂದು ರೈನೋ ವೈರಸ್ದು ಇನ್ನೊಂದು ಫಾರ್ಮ್ ಥರ ಅಷ್ಟೇ. ಇದೇನು ಜಾಸ್ತಿ ಸಿವಿಯರ್ ಆಗಲಿ ಜಾಸ್ತಿ ಡೇಂಜರ್ ಆಗಲಿ ಅಂತಿಲ್ಲ. ಬಟ್ ಸಿವಿಯಾರಿಟಿ ಜಾಸ್ತಿ ಕಾಣಿಸ್ತದೆ, ಯಾಕೆ ಅಂತಂದರೆ ತುಂಬ ಸ್ಪ್ರೆಡ್ ಆಗ್ತಿದೆ ರ್ಯಾಪಿಡಾಗಿ ಇವಾಗ. ಪ್ಲಸ್ ನಿಮಗೆ ಗೊತ್ತು, ಇವಾಗ ಈ ಕಾಲದಲ್ಲಿ ತುಂಬ ಎಲ್ಲ ವೆಜಿಟೇಬಲ್ಸ್ ಆಗಲಿ ಕ್ಯಾನ್ ಫುಡ್ಸ್ ಆಗಲಿ ಎಲ್ಲದನ್ನು ಲೈಕ್ ಸ್ಟೋರ್ ಮಾಡಿರ್ತಾರೆ. ಸೊ ಅಷ್ಟೊಂದು ಇಮ್ಯುನಿಟಿ ಸಿಗಲ್ಲ ಅದರಿಂದ ಬಾಡಿಗೆ. ಸೊ ಯಾರು ಇಮ್ಯೂನ್ ಡಿಸಾರ್ಡರ್ ಅಥವಾ ಇಮ್ಯೂನ್ ಸಪ್ರೆಷನ್ ಪೇಷಂಟ್ಸ್ ಆಗಿರ್ತಾರೆ ಅಥವಾ ಇಮ್ಯುನಿಟಿ ಇರಲ್ಲ ಪೇಷಂಟ್ಸ್ಗೆ, ಅವ್ರಿಗೆ ಬೇಗ ಹರಡುತ್ತೆ ಮತ್ತು ಅವರಿಗೆ ಬೇಗ ಕಾಣಿಸ್ಕೊಳುತ್ತೆ ವೈರಸ್ಸು ಅವ್ರ ಬಾಡಿಲಿ. ಸೊ ಇದು ನಿಮ್ಗೆ ಎದುರ್ಕೊಬೇಕಾಗಿರೋದು ಆ ಥರ ಏನೂ ಇಲ್ಲ, ಅದು ನಾರ್ಮಲಾಗಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಹೋಗ್ತಿರುತ್ತೆ. ಸೊ ನೀವು ಕೇಳ್ಬೋದು ಇದು ಸಿಮ್ಟಮ್ಸ್ ಏನು ಬರುತ್ತೆ ಅಂತ. ಈ ವೈರಸ್ ಬಂದು ನಿಮ್ಗೆ ಏನೇನು ಕಾಣಿಸ್ಕೋಬೋದು ನಿಮ್ಮ ಬಾಡಿಲಿ, ಅಥವಾ ಈ ವೈರಸ್ ಬಂದು ನಿಮ್ಗೆ ಏನೇನು ಆಗ್ಬೋದು ಅಂತ. ಸೊ ನಿಮಗೆ ಫಸ್ಟ್ ಕಾಣಿಸ್ಕೊಳ್ಳೋದು ಈ ಸಿಮ್ಟಮ್ ಅಂದರೆ ಕಾಫ್ ಬರುತ್ತೆ, ಕೆಮ್ಮು, ಪ್ಲಸ್ ಜ್ವರ ಇರುತ್ತೆ. ಜ್ವರ ಯಾವಾಗ ಅಂತಂದರೆ 102, 103 ಇದ್ದರೆ ಅದು ಹೈ ಫೀವರ್ ಅಲ್ವಾ, ಆವಾಗ ಈ ವೈರಸ್ ಇದ್ದಾಗ ಆ ಥರ ಹೈ ಫೀವರ್ ಬರುತ್ತೆ. ಪ್ಲಸ್ ನಾರ್ಮಲ್ ನೇಸಲ್ ಕಂಜೆಷನ್ ಅಂದರೆ ಮೂಗು ಉಸಿರಾಟ ಪ್ರಾಬ್ಲಮ್ ಆಗ್ಬೋದು, ಅಥವಾ ಲಂಗ್ಸಲ್ಲಿ ಸ್ವಲ್ಪ ಉಸಿರಾಟ ಕಷ್ಟ ಆಗ್ಬೋದು, ಅಥವಾ ಸ್ವಲ್ಪ ನಡೆದಾದರೆ ನಿಮಗೆ ಉಸಿರಾಟ ಕಷ್ಟ ಆಗ್ಬೋದು, ಹಂಗೆಲ್ಲ ಆಗುತ್ತೆ. ಮತ್ತು ಸೋರ್ ಥ್ರೋಟ್, ಗಂಟ್ಲಲ್ಲಿ ಕಫ ಬರೋದು ಅಥವಾ ನುಂಗ್ಬೇಕಾದ್ರೆ ಗಂಟ್ಲು ನೋವುದು ಅವೆಲ್ಲ ಆಗ್ತಿರುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಹಿಂಗೆ ಈ ಸ್ಟೆಪ್ಸ್ ಮೇಲೆ ಹೋಗಿ ಅಥವಾ ಸ್ಟೆಪ್ಸ್ ಕೆಳಗಡೆ ಇಳಿದಾಗ ಅಥವಾ ಸುಮ್ಮನೆ ಸ್ವಲ್ಪ ದೂರ ನಡ್ಕೊಂಡು ಹೋದಾಗ ನಿಮಗೆ ಸುಸ್ತಾಗ್ತಾ ಇರುತ್ತೆ, ಶಾರ್ಟ್ನೆಸ್ ಆಫ್ ಬರುತ್ತೆ ಅಂತೀವಿ ಅದಕ್ಕೆ. ಸೊ ಇಷ್ಟೆಲ್ಲ ನಾರ್ಮಲ್ ಸಿಮ್ಟಮ್ಸ್ ಇರುತ್ತೆ. ಇದೆಲ್ಲ ಬಂದಾಗ ನೀವು ಇದೇ ಬಂತು HMP ಬಂತು ವೈರಸ್, ಆಮೇಲೆ COVID-19 ಬಂತಂದೆಲ್ಲ ಹೇಳಂಗಿಲ್ಲ, ಯಾಕೆಂತಂದರೆ ಜಸ್ಟ್ ಕಾಮನ್ ಸಿಮ್ಟಮ್ಸ್ ಇವೆಲ್ಲ. ಆ ವೈರಸ್ಗೂ ಇದೇ ಸಿಮ್ಟಮು, ಕೋವಿಡ್ಗೂ ಇದೇ ಸಿಮ್ಟಮು, ನಿಮ್ಗೇನು ಜ್ವರ ಬಂದು ನಿಮ್ಗೇನು ಸುಸ್ತಾದ್ರೂ ಇದೇ ಸಿಮ್ಟಮ್. ಸೊ ನೀವು HMP ಬಗ್ಗೆ ಎದುರ್ಕೊಳ್ಳೋ ಥರ ಯಾವುದೇ ರೀತಿ ಬೇಕಾಗಿಲ್ಲ. ಸೊ ನೀವು HMP ಬಂದಾಗ ಅಥವಾ HMP ಕಾಣಿಸ್ಕೊಂಡಾಗ ನಿಮಗೆ ಏನೇನು ಗೊತ್ತಾಗುತ್ತೆ ಅಂತ, ಏನೇನು ಮಾಡಬೇಕು ಅಂತ, ನೀವು ಅದರಿಂದ ಸೇಫ್ ಆಗಬೇಕು ಅಂದರೆ ಅಥವಾ ಅದರಿಂದ ನೀವು ಪಾರಾಗಬೇಕು ಅಂತಂದರೆ ಯಾವ ರೀತಿ ನೀವು ಸೇಫ್ಟಿಯಿಂದ ನಿಮ್ಮ ಸೇಫ್ಟಿಲಿ ಇರಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆ್ಯಂಡ್ ಮೈನ್ ಥಿಂಗ್ ಅಂದರೆ ಏನಂದರೆ HMP ಬಂತು ಅಂದ್ಕೊಳ್ಳಿ ನಿಮ್ಮ ಬಾಡಿಗೆ. HMP ಬಂತು ನಿಮ್ಗೆ ಗೊತ್ತಾಗಲ್ಲ ರಿಪೋರ್ಟ್ ಬರ್ದಲ್ಲೇ. ನಿಮಗೆ ಕಾಫ್ ಹೇಳಿದ್ನಲ್ಲ ನಿಮ್ಗೆ ಅವಾಗ ಸಿಮ್ಟಮ್ಸ್ ಹಿಂಗೆ ಅಂತ, ಕಾಫ್ ಆಗಲಿ, ಸೋರ್ನೆಸ್ ಆಫ್ ಥ್ರೋಟ್ ಆಗಲಿ, ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಆಗಲಿ, ಅವೆಲ್ಲ ಬಂದಾಗ ನೀವು ಯಾವ ಥರ ಮೈಂಟೈನ್ ಮಾಡಬೇಕು ಬಾಡಿನ ಅಂದರೆ ಅದರಿಂದ ಹೋಗ್ಬೇಕು ಅಂತಂದರೆ ಫಸ್ಟ್ ನೀವು ಮೈಂಟೈನ್ ಓರಲ್ ಹೈಜೀನ್, ಬಾಯಿ ಹೈಜೀನ್ ಮೈನ್. 95%ಇಂದ 98% ತನಕ ನಿಮಗೆ ಡಿಸೀಸಸ್ ಬರೋದು ಬಾಯಿಂದನೇ, ಬಾಯಿ ಮತ್ತು ಮೂಗಿಂದನೇ. ಸೊ ಓರೋಫೇಶಿಯಲ್ ಅಂದರೆ ಬಾಯಿ ಮತ್ತು ಮುಖ, ಇಷ್ಟು ಸ್ಟ್ರಕ್ಚರ್ದು ನೀವು ಮೈಂಟೈನ್ ಮಾಡಬೇಕು ಹೈಜೀನ್ನ. ಅಂದರೆ ನೀಟಾಗಿರ್ಬೇಕು, ನೀವು ಟೈಮಿಗೆ ಬ್ರಷ್ ಮಾಡಿ, ದಿನಕ್ಕೆ 2 ಸರಿ ಬ್ರಷ್ ಮಾಡಿ, ಆಮೇಲೆ ದಿನಕ್ಕೆ 4 to 5 times ಫೇಸ್ ವಾಶ್ ಮಾಡಿ, ಆಮೇಲೆ ದಿನಕ್ಕೆ 2 ಸರಿ ಸ್ನಾನ ಮಾಡಿ, ಎಲ್ಲ ನೀಟಾಗಿದ್ದರೆ, ಆಮೇಲೆ ಹಾಕೊಂಡಿದ್ದ ಬಟ್ಟೆ ಹಾಕೊಂಬಾರ್ದು ಯಾವಾಗಲೂ, ಅವೆಲ್ಲ ನೀಟಾಗಿದ್ದರೆ ಆಮೇಲೆ ಮನೆಗೆ ಬಂದ ತಕ್ಷಣ ಹ್ಯಾಂಡ್ ವಾಶ್ ಮಾಡೋದು, ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ನೀವು ಹ್ಯಾಂಡ್ ವಾಶ್ ಮಾಡಬೇಕು. ಎಲ್ಲ ಕ್ಲೀನಿನೆಸ್ ನೀವು ಮೈಂಟೈನ್ ಮಾಡಿ, ಯಾವುದೇ ರೀತಿ ವೈರಸ್ ಬರಲ್ಲ. ಬಂದ್ರೂ ಅಲ್ಲೇ ಸತ್ತೋಗುತ್ತೆ, ಯಾಕೆಂದರೆ ಅದು ಡಿಸ್ಇನ್ಫೆಕ್ಟೆಂಟ್ ಕ್ವಾಲಿಟಿ ಇರುತ್ತೆ, ಹ್ಯಾಂಡ್ ವಾಶ್ ಆಗಲಿ, ಫೇಸ್ ವಾಶ್ ಆಗಲಿ, ಟೂತ್ಪೇಸ್ಟ್ ಆಗಲಿ, ಎಲ್ಲದರಲ್ಲೂ. ಸೆಕೆಂಡ್ ಏನಂತಂದರೆ ನೀವು ಆಚೆ ಎಲ್ಲರ ಹೋಗಿ ಯಾವ್ದಾರ ಫಂಕ್ಷನ್ಗೆ ಹೋಗ್ತೀರಾ ಅಥವಾ ಯಾವ್ದಾರ ಒಂದು ಜಾತ್ರೆಗೆ ಹೋಗ್ತೀರಾ ಅಥವಾ ಟೆಂಪಲ್ಗೆ ಹೋಗ್ತೀರಾ, ದೇವಸ್ಥಾನಕ್ಕೆ, ಅಥವಾ ಆಚೆ ಎಲ್ಲರ ಹೋಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವು COVID-19 ಬಂದಾಗ ನಿಮ್ಗೆ ಗೊತ್ತಿತ್ತು 2 feet ಆಗಲಿ, 3 feet ಆಗಲಿ, 4 feet ಆಗಲಿ ಒಂದೊಂದು ಲೈನ್ ಎಳೆದ್ಬಿಟ್ಟು ಒಂದು ಬಾಕ್ಸ್ ಮಾಡಿದ್ರು, ಇಲ್ಲೊಬ್ಬ ನಿಂತ್ಕೊಂಡ್ರೆ ಅಲ್ಲೊಬ್ಬ ನಿಂತ್ಕೋಬೇಕು ಅಂತ. ಅದನ್ನು ನೀವು ಇವಾಗಲೇ ಫಾಲೋ ಮಾಡಿ. ಇವಾಗ ಕೋವಿಡ್ ಬರುತ್ತೆ, HMP ಬರುತ್ತೆ ಅಂತಲ್ಲ,
ಯಾವುದೇ ಕಾರಣಕ್ಕೂ ಹತ್ತತ್ರ ಬೇಡ ಅಂತ. ಯಾಕೆಂದರೆ ನನ್ನ ಪಕ್ಕ ಇರೋ ಜನಕ್ಕೆ ಅವ್ರಿಗೆ ಏನಿರುತ್ತೋ ರೋಗ ಗೊತ್ತಿರಲ್ಲ, ನಮ್ಮ ಪಕ್ಕ ನಮಗೇನಿರುತ್ತೆ ಅವ್ರಿಗೆ ಗೊತ್ತಿರಲ್ಲ. ಸೊ ನಮ್ಗೆ ಗೊತ್ತಿಲ್ಲದಿದ್ದಾಗ ಸ್ವಲ್ಪ ಸೇಫ್ ಆಗಿರೋದು ನಮ್ಗೆ ಮುಖ್ಯ ಅಂತ. ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಇರಲಿ. ಫ್ಯಾಮಿಲಿ ಹತ್ರ ಓಕೆ, ಹತ್ರ ಇರೋ ಪರವಾಗಿಲ್ಲ, ಬಟ್ ಆಚೆಯವರು ಆದಾಗ ಸ್ವಲ್ಪ ಮೇಂಟೈನ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್. ಅವಾಗ ನಿಮಗೆ ತುಂಬ ಹೆಲ್ತಿಯಾಗಿರುತ್ತೆ ಅಂತ ಬಾಡಿ. ಆಮೇಲೆ ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಮೇಂಟೈನ್ ಹೆಲ್ತಿ ಡಯಟ್. ನೀವು ಏನು ಡಯಟ್ ಅಂದರೆ ದಿನನಿತ್ಯ ಏನು ಊಟ ಮಾಡ್ತೀರಾ ಅದು ಚೆನ್ನಾಗಿ ತಿನ್ಬೇಕು. ನೀವು ಫ್ರೆಶ್ ಫ್ರೂಟ್ಸ್ ಆಗಲಿ, ಫ್ರೆಶ್ ವೆಜಿಟೇಬಲ್ಸ್ ಆಗಲಿ, ಅಥವಾ ರಾಗಿ ಅಂಬ್ಲಿ ಏನೇನು ಕುಡಿತೀರಾ, ಅಥವಾ ರಾಗಿ ಮುದ್ದೆ ಆಗಲಿ ಫ್ರೆಶ್ ಆಗಿ ತಿನ್ನಿ. ಆಮೇಲೆ ನೀಟಾಗಿ ಮೇಂಟೈನ್ ಮಾಡಿ ಬಾಡಿನ. ಆಚೆ ಫುಡ್ಡು ಆಗಲಿ, ಆಮೇಲೆ ಮೇಯ್ನಾಗಿ ಕ್ಯಾನ್ಡ್ ಫುಡ್ಸ್ ಬರ್ತಲ್ಲ. ಕ್ಯಾನ್ಡ್ ಅಂದರೆ ಸ್ಟೋರ್ ಮಾಡಿರ್ತಾರೆ ರೆಫ್ರಿಜರೇಟರ್ ತುಂಬ ದಿನ. ಚೀಸ್ ಆಗಲಿ ಅವೆಲ್ಲ ಓಕೆ, ಬಟ್ ಇವೆಲ್ಲ ಬರುತ್ತಲ್ಲ ಸ್ಟೋರ್ ಆಗಿರೋ ಚಿಕನ್, ಸ್ಟೋರ್ ಆಗಿರೋ ಮಟನ್, ಅಥವಾ ಲೈಕ್ ಸೀ ಫುಡ್ಸ್ ಸ್ಟೋರ್ ಮಾಡಿರ್ತಾರಲ್ಲ ಫ್ರಿಜ್ಜಲ್ಲೆಲ್ಲ ಡೈರೆಕ್ಟ್ ಮಾಡುತ್ತೆ, ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಇಮ್ಯುನಿಟಿ ಫುಲ್ ಸಪ್ರೆಸ್ ಆಗ್ಬಿಟ್ಟಿದೆ ಅದರಲ್ಲಿ. ಸೊ ಅದರಿಂದ ನಿಮ್ಗೆ ಏನೂ ಸಿಗಲ್ಲ, ಹೊಟ್ಟೆ ತುಂಬ ತೋರ್ತು, ಅದರಿಂದ ನಿಮ್ಗೆ ಏನು ಇಮ್ಯುನಿಟಿ ಆಗಲಿ ಏನೂ ಸಿಗಲ್ಲ. ಎಲ್ಲದಕ್ಕಿಂತ ಮೇಯ್ನ್ ಏನಂದರೆ ನೀವು ದಿನಕ್ಕೆ 3 ಅಥವಾ 3.5 ಲೀಟರ್ಸ್ ಕುಡಿಬೇಕು ನೀರನ್ನ. ಬಟ್ ಆ್ಯಸ್ ಆಫ್ ನಾವು ಪ್ರೆಸೆಂಟ್ ವರ್ಲ್ಡ್ ಪ್ರಕಾರ ನೀವು 4 ಲೀಟ್ರ್ ಕುಡಿದ್ರೆ, 4 ಲೀಟರ್ಸ್ ವಾಟರ್ ಕುಡಿದ್ರೆ ಬಾಡಿಲಿರೋ ಎಲ್ಲ ರೀತಿ ಬ್ಯಾಡ್ ಕಂಟೆಂಟ್ ಆಗಲಿ, ಬ್ಯಾಡ್ ಬ್ಯಾಕ್ಟೀರಿಯಾ ಆಗಲಿ ಎಲ್ಲ ವಾಶ್ಔಟ್ ಆಗುತ್ತೆ. ವಾಟರ್ ಹೆಂಗೆ ಅಂತಂದರೆ, ನೀರು ಹೆಂಗೆ ಅಂದರೆ ಅದ್ರಲ್ಲಿ ಏನೂ ಇರಲ್ಲ. ಎಲ್ಲದನ್ನೂ ನಿಮ್ಮ ಯೂರಿನ್ ಪಾಸ್ ಮಾಡೋದಾಗಲಿ, ಯೂರಿನ್ ಮುಖಾಂತರ ಅಥವಾ ಸ್ವೆಟ್ ಮುಖಾಂತರ ಅಥವಾ ಯೂರಿನ್ ಅಥವಾ ಹೆಂಗಾರ ಆಗಲಿ ವೇಸ್ಟು ಹೋಗ್ತಾ ಇರುತ್ತೆ ಬಾಡಿಯಿಂದ. ಬಾಡಿಯ ಎಲ್ಲ ವೇಸ್ಟು ಮೈನ್ಯೂಟ್ ಪಾರ್ಟಿಕಲ್ಸ್ನು ಪ್ಯೂರಿಫೈ ಮಾಡುತ್ತೆ. 4 ಲೀಟರ್ಸ್ ಕುಡಿದ್ರೆ ನೀವು ನಿಮ್ಮ ಬಾಡಿ ವೆಯ್ಟ್ 95% ವಾಟರಲ್ಲಿ ತುಂಬಿರುತ್ತೆ. ಅದರಿಂದ ನಿಮಗೆ ಎಲ್ಲ ಪ್ಯೂರಿಫೈ ಆಗಿ ಬಾಡಿ ಕ್ಲಿಯರ್ ಮಾಡೋಕ್ಕೆ ನೀರು ಜಾಸ್ತಿ ಕುಡಿಬೇಕು ನೀವು. ಆಮೇಲೆ ನಿಮ್ಮ ಮನೇಲಿ ಮಕ್ಕಳಾಗಿರಲಿ, ತಾತ ಅಜ್ಜಿಗಳಾಗಿರಲಿ, ಎಲ್ಡರ್ಲಿ ಪೀಪಲ್ ಆಗಿರಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ನೀವು. ಅವ್ರಿಗೂ ಹೇಳಬೇಕು, ಅಲ್ಲಲ್ಲೇ ಉಗಿಯೋದಾಗಲಿ ತಾತಗಳೆಲ್ಲ, ಅಥವಾ ಅಲ್ಲಲ್ಲೇ ಕೆಮ್ಮೋದಾಗಲಿ ಎಲ್ಲ ಮಾಡಬಾರ್ದು. ಮಾಡಬೇಕಾದ್ರೆ ಕೆಮ್ಮಬೇಕಾದ್ರೆ ಬಂದಾಗ, ಉಗಿಬೇಕಾದ್ರೆ ಬಂದಾಗ ಸಪ್ರೇಟ್ ವಾಶ್ರೂಮ್ ಇಟ್ಕೊಂಬಿಡಿ. ಅವ್ರೊಂದು ರೂಮ್ ಇರ್ತಾರೆ, ಅಲ್ಲೇ ಯೂಸ್ ಮಾಡೋಂಗೆ. ಅವ್ರ ಮೇಲೆ ವಾಶ್ರೂಮ್ ಮಾಡೋದು, ಇಲ್ಲ ಮಾಡೋದು ಅವೆಲ್ಲ ಮಾಡಬಾರ್ದು. ಯಾಕೆಂದರೆ ಇನ್ ಟರ್ಮ್ಸ್ ಆಫ್ ಸ್ಪ್ರೆಡ್ಡಿಂಗ್ ಆಫ್ ವೈರಸ್ ಆಗಲಿ, ಬ್ಯಾಕ್ಟೀರಿಯಾ ಆಗಲಿ ವಾಶ್ರೂಮಿಂದ ತುಂಬ ಇದಾಗುತ್ತೆ. ಯಾಕೆಂದರೆ ಕಮೋಡ್ ಮೇಲೆ ಕುತ್ಕೊಂಡಾಗ ಸೀಟಿಂಗ್ ಏರಿಯಾ ಇಲ್ಲ, ಅಲ್ಲಿ ಇನ್ನೊಬ್ರು ಅವ್ರದ್ದು ಏನಾರ ಯೂರಿನ್ ಕಂಟೆಂಟ್ ಆಗಲಿ ಅಥವಾ ಸಲೈವನ್ನ ಟಚ್ ಮಾಡಿ ನಮ್ಮ ಬ್ಲಡ್ ಏನಾರು ಟಚ್ ಆದರೆ ತುಂಬ ಡಿಸೀಸ್ ಸ್ಪ್ರೆಡ್. ಅದರಿಂದ ಸ್ವಲ್ಪ ದೂರ ಇರಿ ಅಂತ ಇವು ಹೇಳ್ಬೋದು. ಅದು ಬಿಟ್ಟರೆ ಪಬ್ಲಿಕ್ ಪ್ಲೇಸ್ಗೆ ಹೋಗ್ತೀರಾ, ಹೇಳಿದ್ರೆ ನಿಮ್ಗೆ ಒಳ್ಳೆ ಪಾರ್ಟಿಗೆ ಹೋಗ್ತೀರಾ, ಪಬ್ಗೆ ಹೋಗ್ತೀರಾ. ಇವಾಗ ನ್ಯೂ ಇಯರ್ ಬಂತು, ಆ ಥರ ಪಾರ್ಟಿ ಎಲ್ಲ ಮಾಡ್ತಾರೆ. ನ್ಯೂ ಇಯರ್ ಪಾರ್ಟಿ ಮುಗಿದಲ್ಲ ಅವಾಗ, ಆ ಥರ ಎಲ್ಲ ತುಂಬ ದೂರ ಇರಿ. ಆಮೇಲೆ ಶೀತ ಬಂದಿರಲಿ, ಕೆಮ್ಮು ಬಂದಿರಲಿ, ಆಚೆ ಹೋಗ್ಬೇಕಾದ್ರೆ ನಿಮಗೂ ಒಳ್ಳೇದು, ಬೇರೆಗೂ ಒಳ್ಳೇದು ಮಾಸ್ಕ್ ಹಾಕೊಂಡು ತಿರುಗಾಡಿ. ಸರ್ಜಿಕಲ್ ಮಾಸ್ಕ್ ಬರುತ್ತೆ, 10 ರೂಪೀಸ್ ಒಂದು ಅಥವಾ ಪ್ಯಾಕ್ ಬರುತ್ತೆ ಒಂದು ಸರ್ಜಿಕಲ್ ಮ್ಯಾನರಲ್ಲಿ, ಹಾಕೊಂಡು ತಿರುಗಾಡಿ. ಅದು ನಿಮಗೆ ತುಂಬ ಸೇಫು, ಔಟ್ಸೈಡರ್ಸ್ಗೂ ಸೇಫ್ ಇರುತ್ತೆ. ಸೊ ಇದು ಇವಾಗ ಏನಂದರೆ ಇವೆಲ್ಲ ನಿಮಗೆ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ. HMPV ಆಗಲಿ, ಕೋವಿಡ್ ಆಗಲಿ, ಅಥವಾ ನಾರ್ಮಲ್ ವೈರಸ್ ಆಗಲಿ, ಎಲ್ಲದಕ್ಕಿಂತ ನಿಮ್ಮ ಓವರಾಲ್ ಅಂದರೆ ನಿಮ್ಮ ಬಾಡಿ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅಂತ. ಯಾವುದೇ ರೀತಿ ಜ್ವರ ಬರ್ದರೆ ಇರಬಾರ್ದು ಅಂತ. HMPV ಬರಬಾರ್ದು ಅಥವಾ ವೈರಸ್ ಬರಬಾರ್ದು ಅಥವಾ ಏನೇ ನಿಮಗೆ ಡಿಸೀಸ್ ಬರಬಾರ್ದು, ನಿಮ್ಮ ಬಾಡಿ ತುಂಬ ಹೆಲ್ತಿಯಾಗಿರಬೇಕು ಅಂತ ಏನು ಮಾಡಬಾರ್ದು ಅಂತ ಹೇಳ್ತೀನಿ. ರೀಯೂಸ್ ಆಫ್ ಟಿಶ್ಯೂ ಪೇಪರ್ ಇವೆಲ್ಲ ಮಾಡಬಾರ್ದು ನೀವು. ನೋಡಿ, ಟಿಶ್ಯೂ ಪೇಪರ್ನ ಒಂದ್ಸೇ ಫೇಸ್ ಎಲ್ಲ ಒರೆಸ್ಕೊತೀರಾ, ಮತ್ತು ಅದೇ ಟಿಶ್ಯೂ ಪೇಪರ್ ಇನ್ನೊಂದ್ಸೇ ಒರೆಸ್ಕೊಳೋದು, ಮತ್ತು ಅದನ್ನೇ ಮತ್ತೆ ಇನ್ನೊಂದ್ಸೇ ಒರೆಸ್ಕೊಳೋದು, ಅಥವಾ ವೈಪ್ಸ್ ಬರುತ್ತೆ, ವೆಟ್ ವೈಪ್ಸ್ ಎಲ್ಲ, ಅದನ್ನೇ ಪದೇ ಯೂಸ್ ಮಾಡಬಾರ್ದು. ಒನ್ ಟೈಮ್ ಯೂಸ್ ಮಾಡಿ ಎಸಿಬೇಕು. ಅದು ಬಿಟ್ಟರೆ ನೀವು ಯಾವಾಗಲೂ ಒಂದು ಹೇಳ್ತೀನಿ ಕೇಳಿಸ್ಬಿಡಿ, ತುಂಬ ಮೇನ್ ಇದು. ನೀವು ಆಚೆ ಎಲ್ಲ ಹೋಗ್ಬರ್ತೀವಿ, ಅಥವಾ ನೋಡಿ ಇದೆ ಒಂದು ಚೇರ್, ಇದು ನಮ್ಮ ಮನೆಯಲ್ಲೇ ಇರುತ್ತೆ ಚೇರು, ಬಟ್ ಹಿಂಗೆ ಮುಟ್ಬಿಟ್ಟು ಮುಖ ಮುಟ್ಕೊಂಡ್ರೆ ಇದರಲ್ಲಿ ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇದರಲ್ಲಿ ಇದಿರುತ್ತೆ, ಕೂತಿರುತ್ತೆ. ಮುಖ ತುಂಬ ಸೆನ್ಸಿಟಿವ್ ಪಾರ್ಟ್ ಇಡೀ ಹ್ಯೂಮನ್ ಬಾಡಿಲಿ. ಸೊ ಮುಖ ಮುಡ್ಕೊಂಡ್ರೆ ಪಟ್ಟಂತ ಇನ್ಫೆಕ್ಷನ್ ಆಗುತ್ತೆ ನಿಮಗೆ ಎಲ್ಲೇ ಇದ್ರೂ. ಸೊ ಅದಕ್ಕೆ ಅವಾಯ್ಡ್ ಟಚಿಂಗ್ ಯುವರ್ ಫೇಸ್ ಆರ್ ಲೈಕ್ ಓರೋಫೇಶಿಯಲ್ ಸ್ಟ್ರಕ್ಚರ್ಸ್. ಅದೊಂದು ತುಂಬ ಇದೆ ಹೇಳ್ತೀನಿ. ಜಸ್ಟ್ ನಿಮ್ಗೆ ಏನೇ ಜ್ವರ ಬರಲಿ, ವೈರಸ್ ಬರಲಿ, ಅಥವಾ ನಿಮ್ಗೆ ಏನಾರ ರಿಪೋರ್ಟ್ ತಗೋತೀರಾ ಕೋವಿಡ್ ಅಥವಾ HMPV ವೈರಸ್ಗೆ, RT-PCR ಟೆಸ್ಟ್ ಮಾಡಿ ಆ್ಯಂಟಿಜನ್ ಪಾಸಿಟಿವ್ ಬಂದರೆ ನೀವು ಎದುರ್ಕೊಳ್ಳೋದಾಗಲಿ, ಪ್ಯಾನಿಕ್ ಮಾಡೋದಾಗಲಿ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ಅದು ತುಂಬ ಡೇಂಜರ್. ನಿಮಗೆ ಹಾರ್ಟಿಗಾಗಲಿ, ಬೇರೆ ಡಿಸ್ಫಂಕ್ಷನ್ ಸಿಂಡ್ರೋಮ್ಸ್ ಆಗ್ಬೋದು. ಅದಕ್ಕೋಸ್ಕರ ಕೂಲಾಗಿರಿ, ಕಾಮಾಗಿರಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ, ಆರಾಮಾಗೆ ಮಾಡಿಸ್ಕೋಬೋದು. ಆಮೇಲೆ ಅದೇ ರೀತಿ ಕಣ್ಣು, ಮೇಯ್ನಾಗಿ ಓರೋಫೇಶಿಯಲ್ ಸ್ಟ್ರಕ್ಚರ್ ಅಂದಾಗ ಮುಖ, ಬಾಯಿ, ಕಣ್ಣು, ಮೂಗು ಎಲ್ಲ ಬರುತ್ತೆ ಫುಲ್ ಫೇಸಲ್ಲಿ. ಎಲ್ಲದಕ್ಕಿಂತ ಮೇಯ್ನ್ ತುಂಬ ಸ್ಪ್ರೆಡ್ ಆಗೋದು ಅಂದರೆ ಕಣ್ಣಿಂದ. ಯಾಕೆಂದರೆ ಕಣ್ಣು ತುಂಬ ಲೈಕ್ ವಾಟರ್ ಇರುತ್ತಲ್ವಾ, ಲೈಕ್ ತುಂಬ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಕಣ್ಣಾಗಲಿ, ಮೂಗಾಗಲಿ, ಬಾಯಾಗಲಿ, ಕಿವಿಯಾಗಲಿ ಮುಟ್ಟಕ್ಕೆ ಹೋಗ್ಬೇಡಿ. ಏನೇ ಆಚೆಯಿಂದ ಬಂದಾಗ ಮಾಸ್ಕ್ ಹಾಕೊಂಡು ತಿರುಗಾಡಿ. ಮನೆಗೆ ಬಂದು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಆಮೇಲೆ ಮುಟ್ಟಿದ್ರೆ ಮುಖನ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಮುಂಚೆ ಏನು ಅಲ್ಲಿ ಮುಟ್ಟಿ ಮುಟ್ಕೊಂಡ್ರೆ ನಿಮಗೆ ತುಂಬ ಡೇಂಜರ್ ಇದು. ಅದು ಬಿಟ್ಟರೆ ಫೇಸ್ ಕವರ್ ಅಂತ ಬರ್ತಲ್ಲ, ಸರ್ಜರಿ ಮಾಡಬೇಕಾದ್ರೆ ಡಾಕ್ಟರ್ಸ್ ಆಗಲಿ, ಸರ್ಜನ್ಸ್ ಆಗಲಿ, ಅಥವಾ ನಾರ್ಮಲ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಲಿ ಫೇಸ್ ಕವರ್ ಅಂತ ಬರುತ್ತೆ. ಪೇಷಂಟ್ ಟ್ರೀಟ್ ಮಾಡಬೇಕಾದ್ರೆ ಫೇಸ್ ಕವರ್ ಹಾಕೊಂಡು ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅವರು ಬಾಯಿ ಮಾತಾಡಬೇಕಾದ್ರೆ ಡ್ರಾಪ್ಲೆಟ್ಸ್ ಬಿಡ್ಬೋದು, ಅಥವಾ ಸ್ನೀಸ್ ಮಾಡಬೇಕಾದ್ರೆ ಡ್ರಾಪ್ಲೆಟ್ಸ್ ಬಿಡ್ಬೋದು, ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ಬೋದು ಬೇಕಾದ್ರೆ ಮಾತಾಡ್ತಾ. ಸೊ ಅದರಿಂದ ನಿಮಗೆ ಹೇಳೋದು
ಫೇಸ್ ಮಾಸ್ಕ್ ಯೂಸ್ ಮಾಡಿ. ಸರ್ಜನ್ಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ಬಟ್ ನೀವು ಅಷ್ಟೇ ಆಚೆ ಹೋಗ್ಬೇಕಾದ್ರೆ ಫೇಸ್ ಮಾಸ್ಕ್ ಬೇಕು ಅಂದರೆ ಒಂದು ಬ್ಯಾಂಡ್ ಥರ ಬರುತ್ತೆ, ಪ್ಲಸ್ ಒಂದು ಶೀಟ್ ಥರ ಬರುತ್ತೆ. ಅದು ನಿಮ್ಮ ಫುಲ್ ಮುಖ ಮತ್ತು ಓರೋಫೇಶಿಯಲ್ ಸ್ಟ್ರಕ್ಚರ್ಸ್ ಎಲ್ಲ ಕವರ್ ಮಾಡುತ್ತೆ. ಅದು ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಆಚೆ ನೀವು ಹೋದಾಗ ನೀವು ನೋಡಿರ್ಬೋದು, ಮೆಜೆಸ್ಟಿಕ್ ಬೆಂಗಳೂರು ಬಸ್ ಸ್ಟಾಪ್ ಮೆಜೆಸ್ಟಿಕ್ ಮೇನ್ ಅಲ್ವಾ, ಅಲ್ಲಿ ನೋಡ್ಬೋದು ತುಂಬ ಜನ ಊರಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಅಲ್ಲೆಲ್ಲ ಉಗಿತಿರ್ತಾರೆ. ಪಾನ್ ಪಾಕ್ ಹಾಕೊಂಡು ಉಗಿಯೋದು, ಹಂಗೆ ಉಗಿಯೋದು, ಮತ್ತೆ ಉಗಿದ್ಬಿಟ್ಟು ಮೂಗೆಲ್ಲ ಮುಟ್ಕೊಂಡ್ಬಿಟ್ಟು ಹಿಂಗೆಲ್ಲ ಒಡ್ಸ್ಕೊಬಿಟ್ಟು ಆಮೇಲೆ ಮೂಗಿಂಗೆಲ್ಲ ಅಂದ್ಬಿಟ್ಟು ಆ ರೈಲಿಂಗ್ಸ್ ಇರುತ್ತಲ್ಲ ಅದೆಲ್ಲ ಮುಟ್ಟೋದು. ಅದೇ ರೈಲಿಂಗ್ಸ್ನ ಇನ್ನೊಬ್ಬ ಯಾರೋ ಹೋಗಿ ಮುಟ್ತಾನೆ, ಅದೇ ನೆಕ್ಸ್ಟ್ ಒಂದು 3-4 ಮಿನಿಟ್ಸಲ್ಲಿ. ಅವಾಗ ಅವ್ರಿಗಿರೋ ಮೂಗಿಂದ ಬರೋದು ಮ್ಯೂಕಸ್ ಆಗಲಿ ಅಥವಾ ಬಾಯಿಂದ ಸ್ಪಿಟ್ ಮಾಡೋ ವೈರಸ್ ಆಗಲಿ ಮುಟ್ಟಿದಾಗ ಸ್ಪ್ರೆಡ್ ಮಾಡಿದಾಗ, ಲೈಕ್ ಬೇರೆ ಮುಟ್ಟಿದಾಗ ಅದು ಇನ್ನೊಂದು ಥರ ಸ್ಪ್ರೆಡ್ ಆಗುತ್ತೆ ಅವರಿಗೆ. ಅದೇ ರೀತಿ ಸ್ಪ್ರೆಡ್ ಆಗ್ತಿದೆ ಇವಾಗ ವರ್ಲ್ಡ್ ವೈಡ್, ಕೋವಿಡ್ ಆಗಲಿ HMPV ಆಗಲಿ. ಸೊ ಅವೆಲ್ಲ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ನೀವು, ಎಜುಕೇಟೆಡ್ ಪೀಪಲ್ ಆಗಿಬಿಟ್ಟು. ಇವಾಗ ಇಷ್ಟೆಲ್ಲ ಹೇಳಿದೆ, ನೀವು ಕೇಳ್ಬೋದು ಯಾಕೆ ನೀವು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಿಲ್ಲ ಅಂತ. HMPV ವೈರಸ್ಗೆ ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಟ್ರೀಟ್ಮೆಂಟ್ ಏನಂತಂದರೆ, ನೀವು ಇವಾಗ ಏನಂದೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಡೂಸಲ್ಲಿ ಏನೇನಂತಂದರೆ ವರ್ಲ್ಡ್ ಹೈಜೀನ್ ಮೇಂಟೈನ್ ಮಾಡೋದು, ಅಷ್ಟೆಲ್ಲ ಮಾಡಿದ್ರೆ ಅದೇ ಮೇಯ್ನ್ ಟ್ರೀಟ್ಮೆಂಟ್, ಅದೇ ಮೇಯ್ನ್ ಮಂತ್ರ ನಿಮಗೆ, ಅದು ಬಿಟ್ಟರೆ ಏನಿಲ್ಲ. ಬಟ್ ಟ್ರೀಟ್ಮೆಂಟ್ ಹೇಳ್ಬೇಕು ಅಂತಂದರೆ ಮೇಯ್ನ್ ಫಸ್ಟ್ ನಿಮಗೆ ರೆಸ್ಟ್ ಆ್ಯಂಡ್ ಹೈಡ್ರೇಷನ್ ಬರುತ್ತೆ. ರೆಸ್ಟ್ ಮಾಡಿ, ಯಾವುದೇ ರೀತಿ ವೈರಸ್ ಆಗಲಿ ಅಥವಾ ಏನೇ ಫೀವರ್ ಆಗಲಿ ಬಂದಾಗ ರೆಸ್ಟ್ ಇಸ್ ದ ಮೇಯ್ನ್ ಥಿಂಗ್. 8 to 10 hours ಸ್ಲೀಪ್ ಮಾಡಿ ಜ್ವರ ಬಂದಾಗ. ನಾರ್ಮಲ್ ದಿನದಲ್ಲೆಲ್ಲ ಆ್ಯಕ್ಚುಲಿ ಮನುಷ್ಯಂಗೆ ಬೇಕಿರೋದು 6 to 8 hours. ಬಟ್ ಆ್ಯಸ್ ಆಫ್ ವರ್ಕ್ ಶೆಡ್ಯೂಲ್ ಆ್ಯಂಡ್ ಎವ್ರಿಥಿಂಗ್ ನಮಗೆ 6 hours ಸಾಕಿವಾಗ. ಬಟ್ ನಿಮ್ಗೆ ಜ್ವರ ಬಂತು ಅಥವಾ ನಿಮ್ಮ ಬಾಡಿ ಡಿಸ್ಫಂಕ್ಷನ್ ಆಗ್ತಿದೆ ಅಂದಾಗ, ವೀಕ್ನೆಸ್ ಇದ್ದಾಗ 6 to 8 hours ನಿದ್ದೆ ಮಾಡಿ ಜ್ವರ ಬಂದಾಗ. ಹೈಡ್ರೇಷನ್ ಇಸ್ ಮೇಯ್ನ್ ಮಂತ್ರ. ಎಷ್ಟು ನೀರು ಕುಡಿತೀರಾ ಅಷ್ಟು ನೀರು ಕುಡೀರಿ. ಆಮೇಲೆ ORS ಸಾಲ್ಟ್ಸ್ ಕನ್ಸ್ಯೂಮ್ ಮಾಡಿ. ಆಮೇಲೆ ಜ್ವರ ಬಂದಾಗ ತುಂಬ ನೀರು ಕುಡಿಬೇಕು ನೀವು, ಯಾಕೆಂತಂದರೆ ಆ ಬ್ಯಾಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ವೈರಸ್ ಬಾಡಿ ಏನಿದೆ ಎಲ್ಲ ಪ್ಯೂರಿಫೈ ಆಗ್ತಾ ಹೋಗ್ತಿರುತ್ತೆ. ಪ್ಲಸ್ ನಿಮಗೆ ಹೈಡ್ರೇಷನ್, ನಿಮ್ಮ ಬಾಡಿ ಹೈಡ್ರೇಟ್ ಆಗಿದ್ದರೆ ನಿಮ್ಗೆ ಜಾಸ್ತಿ ಸುಸ್ತಾಗಲ್ಲ, ಜಾಸ್ತಿ ಜ್ವರ ಎಲ್ಲ ಹಂಗೆ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ನೇಸಲ್ ಕಂಜೆಷನ್ ಮತ್ತು ಸಲೈನ್ ಟೈಪ್ ಸ್ಪ್ರೇ ಅಂತ ಬರುತ್ತೆ. ನೇಸಲ್ ಕಂಜೆಷನ್ ಅಂದರೆ ಮೂಗು ಕಟ್ಕೊಂಡಾಗ, ಮೂಗು ಏನಾರ ಮ್ಯೂಕಸ್ ಜಾಸ್ತಿ ಆದಾಗ ಆ ಸ್ಪ್ರೇ ಅಂತ ಬರುತ್ತೆ. ನೀವು ನೋಡಿರ್ಬೋದು ವಿಕ್ಸ್ ವೇಪರ್ ಎಲ್ಲ ಬರುತ್ತೆ. ಆ ಥರ ತುಂಬ ಸ್ಪ್ರೇ ಹಿಂಗೆ ಹಾಕ್ಬಿಟ್ಟು ಜರ್ಕೊಳ್ತಾ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಬೋದು ನೀವು. ಮೂಗು ಕಂಜೆಷನ್ ಜಾಸ್ತಿ ನಿಮಗೆ ಉಸಿರಾಡ ಕಷ್ಟ ಆದಾಗ ಸಲೈನ್ ಸ್ಪ್ರೇಸು ಬರುತ್ತೆ, ಅವೆಲ್ಲ ಯೂಸ್ ಮಾಡ್ಬೋದು. ಬ್ರಾಂಕೋಡೈಲೇಟರ್ಸ್ ಅಂತೆಲ್ಲ ಬರುತ್ತೆ, ಅವೆಲ್ಲ ಮೆಡಿಕಲ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಕೊಡೋದು. ಅದು ಅಷ್ಟೇನು ಬೇಕಾಗಲ್ಲ. ಅದು ಬ್ರಾಂಕೋಡೈಲೇಟರ್ಸ್ ಆದಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ನಿಮ್ಗೆ ಗೊತ್ತಿರೋದು ತುಂಬ ನಿಮ್ಗೆ ಕಾಮನ್ ಆಗಿ ತಗೊತಿರುತ್ತೆ. ಆ್ಯಂಟಿಬಯೋಟಿಕ್ಸ್ ಆಗಲಿ, ಆ್ಯಂಟಿ ಕನ್ವರ್ಜೆನ್ಸ್ ಆಗಲಿ, ಆ್ಯಂಟಿ ಸಪ್ರೆಸೆನ್ಸ್ ಆಗಲಿ ತಗೋತಿರ್ತಾರೆ. ಅದು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರ್ತಾರೆ, ಲೈಕ್ ಮಿನಿಮೈಸ್ ಮಾಡೋಕ್ಕೆ. ಆ್ಯಂಟಿಬಯೋಟಿಕ್ಸು ಏರ್ ಇನ್ಫೆಕ್ಷನ್ಸ್ಗೆಲ್ಲ ಕೊಡ್ತಾರೆ, ಯಾಕೆಂದರೆ HIV ವೈರಸ್ ಏರ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಏನಾರೋ ಆ ಥರ ಲೈಕ್ ನಾರ್ಮಲ್ ಬರ್ಬೋದು. ಅಥವಾ ಆ್ಯಂಟಿವೈರಲ್ಸ್ ಕೊಡ್ತಾರೆ, ಆ್ಯಂಟಿವೈರಲ್ಲು ಅಥವಾ ಆ್ಯಂಟಿವೈರಲ್ಸ್ ಕೊಡ್ಬೋದು. ಆ ಥರ ಎಲ್ಲ ನಿಮಗೆ ರೂಟೀನಾಗಿ ಇದು ಕನ್ಸ್ಯೂಮ್ ಮಾಡೋಕ್ಕೆ ಹೇಳ್ತಾರೆ. ಇವಾಗ ನೀವು ಕೇಳ್ಬೋದು, ಹೂ ಈಸ್ ಅಟ್ ರಿಸ್ಕ್ ಆಫ್ ಹ್ಯೂಮನ್ ಮೆಟನೋಮೋ ವೈರಸ್ ಅಥವಾ ಹೂ ಈಸ್ ಅಟ್ ರಿಸ್ಕ್ ಆಫ್ HMPV ವೈರಸ್ ಅಂತ. ಯಾರಿಗೆ HMPV ವೈರಸ್ನ ರಿಸ್ಕ್ ಇದೆ ಅಂತ ನೀವು ಕೇಳ್ಬೋದು. ಅಥವಾ ಎಲ್ಲರಿಗೂ ಬರ್ಬೋದು HMPV ವೈರಸ್, ಅಥವಾ ಯಾರಿಗೆ ಜಾಸ್ತಿ ಬರುತ್ತೆ, ಯಾರಿಗೆ ಕಡಿಮೆ ಬರುತ್ತೆ, ಯಾರಿಗೆ ಬರೋದೇ ಇಲ್ಲ ಅಂತ ಕೇಳ್ಬೋದು. ಸೊ ಅದು ಹೇಳ್ತೀನಿ ಇವಾಗ. HMPV ವೈರಸ್ ಯಾರಿಗೆ ಜಾಸ್ತಿ ಬರುತ್ತೆ ಅಂತಂದರೆ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ಅಂತಂದರೆ ನ್ಯೂ ಬಾರ್ನ್ಸ್ ಅಂದರೆ ಇವಾಗ ಹುಟ್ಟಿರೋ ಮಕ್ಕಳಿಗೆ 1 year 2 year 3 year 4 year ಆ ಮಕ್ಕಳಿಗೆ HMPV ವೈರಸ್ ಜಾಸ್ತಿ ಇದಿರುತ್ತೆ, ರಿಸ್ಕ್ ಆಫ್ ಇದು ಇನ್ಫೆಕ್ಷನ್ನು. ನಾನು ಹೇಳ್ದಂಗೆ ನಿಮಗೆ ಚಿಲ್ಡ್ರನ್ಸ್ ಬಿಲೋ 5 years 5 ವರ್ಷಕ್ಕಿಂತ ಕಮ್ಮಿ ಇರೋ ಏಜ್ ಮಕ್ಕಳಿಗೆ ತುಂಬ ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಇಮ್ಯುನಿಟಿ ಪವರ್ ಡೆವಲಪ್ ಆಗಿರಲ್ಲ, ಬಾಡಿಗೆ ಡೆವಲಪ್ ಆಗಿರುತ್ತೆ, ಬಟ್ ಆ ವೈರಸ್ನ ಸಪ್ರೆಸ್ ಮಾಡೋಷ್ಟು ಡೆವಲಪ್ ಆಗಿರಲ್ಲ, ಅವ್ರು ರಿಸ್ಕಲ್ಲಿ ಇರ್ತಾರೆ. 5 years ಬಿಲೋ ಮಕ್ಕಳಿಗೆ ಮತ್ತು 65 years ಆಗಿರೋ ಅಡಲ್ಟ್ಸ್ಗೆ. 65 years ಅಡಲ್ಟ್ಸ್ ಅಂದರೆ ತಾತ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು. ಸೊ ಅವರಿಗೆಲ್ಲ ತುಂಬ ರಿಸ್ಕಲ್ಲಿ ಇರ್ತಾರೆ. ಇನ್ಫೆಕ್ಷನ್ HMPV ಆಗಲಿ, ಕೋವಿಡ್ ಆಗಲಿ, ಯಾವುದೇ ಇನ್ಫೆಕ್ಷನ್ ಆದ್ರೂ ಅವರಿಗೆ ಅಟ್ಯಾಕ್ ಆಗುತ್ತೆ ಬೇಗ. ಯಾಕೆಂದರೆ ಅವ್ರ ಬಾಡಿಲಿ ಇಮ್ಯೂನ್ ಸೆಲ್ಸ್ ಆಗಲಿ, ಇಮ್ಯುನಿಟಿ ಸಪ್ರೆಸೆನ್ಸ್ ಆಗಲಿ ವರ್ಕ್ ಆಗಲ್ಲ. ಆ ಏಜಲ್ಲಿ ವರ್ಕ್ ಆಗುತ್ತೆ, ಬಟ್ ತುಂಬ ಕಡಿಮೆ ಆಗ್ತಿರುತ್ತೆ. ಸೊ ಅವ್ರಿಗೆ ಬೇಗ ಬರುತ್ತೆ. ಆಮೇಲೆ ಅಸ್ತಮ್ಯಾಟಿಕಲ್ಸ್ ಇರ್ತಾರಲ್ಲ ಪೇಷಂಟ್ಸ್ ಎಲ್ಲ, ಅವರಿಗೆಲ್ಲ ಅಸ್ತಮ ಬಂದವರಿಗೆಲ್ಲ ಬೇಗ, ಯಾಕೆಂದರೆ ಅಸ್ತಮ ಇಸ್ ಆಲ್ಸೋ ಎ ರೆಸ್ಪಿರೇಟರಿ ಡಿಸಾರ್ಡರ್. COVID-19 ರೆಸ್ಪಿರೇಟರಿ ಡಿಸಾರ್ಡರ್ನೇ, HMPV ವೈರಸ್ನು ರೆಸ್ಪಿರೇಟರಿ ಡಿಸಾರ್ಡರ್ನೇ ಅವರೊಬ್ಬರಿಗೆ. ಮತ್ತು COPD ಪೇಷಂಟ್ಸ್ ಅಂತ. COPD ನಿಮ್ಗೆ ಅವಾಗ ಹೇಳಿದೆ, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ. ಆ ಪೇಷಂಟ್ಸ್ಗೂ ತುಂಬ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ವೈರಸ್ ಎಲ್ಲ, HMPV ಆಗಲಿ ಏನಾದಾಗಲಿ. ಆಮೇಲೆ ಪೇಷಂಟ್ ಹೂ ಈಸ್ ವೀಕೆಂಡ್ ಅಂತಂದರೆ ತುಂಬ ವೀಕ್ ಇರ್ತಾರೆ, ಅಂಡರ್ ವೆಯ್ಟ್ ಇರ್ತಾರೆ ಅಥವಾ ತುಂಬ ವೀಕ್ ಇರೋರಿಗೆ. ಆಮೇಲೆ ಮೇನ್ಲಿ HIV ವೈರಸ್ ಇರುತ್ತೆ, ಏಡ್ಸ್ ಇರುತ್ತಲ್ಲ ಪೇಷಂಟ್ಸ್ಗೆ, ಏಡ್ಸ್ ರೋಗ ಬಂದಿರೋ ಪೇಷಂಟ್ಸ್ಗೆಲ್ಲ ಲೈಕ್ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ HMPV ವೈರಸ್ಸು. ಸೊ ಇವಾಗ ಕೇಳ್ಬೋದು ನೀವು, HMPV ವೈರಸ್ ಹಿಂಗೆಲ್ಲ ಹೇಳ್ತಿದ್ದೀರಾ, ಯಾರು ಅಟ್ಯಾಕ್ ಆಗುತ್ತೆ ಅಂತ. ಸೊ ಇದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ ನೀವು ಕೇಳ್ಬೋದು. ಸೊ ಪ್ರಿವೆಂಟ್ ತುಂಬ ಸಿಂಪಲ್ಲು. ಅವಾಗ ಹೇಳ್ದಂಗೆ ನಿಮಗೆ ವರ್ಲ್ಡ್ ಹೈಜೀನ್ ಆಗಲಿ, ಓರೋಫೇಶಿಯಲ್ ಮಾಸ್ಕ್ ಆಗಲಿ, ಕವರ್ಸ್ ಆಗಲಿ,
ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಆಗಲಿ ಅಥವಾ ನಿಮಗೆ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿಸಪ್ರೆಸೆಂಟ್ಸ್, ಆ್ಯಂಟಿವೈರಲ್ಸ್ ಎಲ್ಲ ತಗೋಬೋದು, ಎಲ್ಲ ಕೊಡ್ತಾರೆ. ಆ ಥರ ಎಲ್ಲ ಇರುತ್ತೆ. ಮೇಯ್ನ್ ನಿಮಗೆ ನಿಮ್ಮ ಹೆಲ್ತ್ ಮತ್ತು ಹೈಜೀನ್ನ ಡೆವಲಪ್ ಮಾಡ್ಕೋಬೇಕು ನೀವು ನಿಮ್ಮ ಬಾಡಿದು, ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಅವರ್ ಸೆಲ್ಫ್. ನೀವು ಹ್ಯಾಂಡ್ ವಾಶ್ ಮಾಡೋದಾಗಲಿ, ಆಮೇಲೆ ಮೇಯ್ನ್ಲಿ ಹೈಡ್ರೇಷನ್, ನೀರು ಕುಡಿಯೋದಾಗಲಿ, ಅವೆಲ್ಲ ನಿಮ್ಗೆ ಹೇಳ್ದಂಗೆ ಆ ಥರ ಮಾಡಿದ್ರೆ ಅದೇ ಮೇಯ್ನ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ. ನೀವೇ ನೆಗ್ಲೆಕ್ಟ್ ಮಾಡಿಬಿಟ್ರೆ ಪ್ರಿವೆಂಟಿವ್ ಸ್ಟೇಜಸ್ಸಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ನಿಮಗೆ ಅನ್ಕಂಟ್ರೋಲ್ ಆಗಿಬಿಟ್ಟು ಪೇಷಂಟ್ ಡೆತ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಿಮ್ಮ ಕೈಯಲ್ಲೇ ಇರುತ್ತಿಲ್ಲ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಆ ಥರ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಹೈಜೀನ್ ಅಂತ. ನಮ್ಮ ಪರ್ಸ್ನಲ್ ಹೈಜೀನ್ ಹೆಂಗೆ ಇಟ್ಕೋಬೇಕು ನಾವು ಅಂತ. ಸೊ ನಾವು ಹೆಂಗೆ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಅಂದರೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಅಥವಾ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಇದರಲ್ಲೇ ನೋಡಿ. ಅದು ಹೆಂಗೆ ಹ್ಯಾಂಡ್ ವಾಶ್ ಮಾಡೋದು ಮತ್ತು ಹೆಂಗೆ ಹ್ಯಾಂಡ್ ವಾಶಲ್ಲಿ ಯಾವ ರೀತಿ ವೈರಸ್ ಹೋಗುತ್ತೆ ಅಂತ ಒಂದು ವೀಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಆಮೇಲೆ ನಿಮ್ಗೆ ಹೇಳ್ದಂಗೆ ಆಚೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೋಬೇಕು ಅಂತ, ಅದೊಂದು ಮರಿಬೇಡಿ. ನೀವು ಅನ್ಕೋತೀರಾ ಮಾಸ್ಕ್ ಹಾಕೊಂಡು ನೋಡಿದ್ರೆ ಈ ಕಾಲದಲ್ಲೂ ಕೋವಿಡ್ ಎಲ್ಲ ಹೋಯ್ತು, ಮತ್ತೆ ಯಾಕೆ ಇವರು ಮಾಸ್ಕ್ ಹಾಕೋ ಅಂತಾರೆ. ಜನ ಏನು ಅನ್ಕೋತಾರೆ ನಮ್ಗೆ ನೋಡಿದಾಗ, ಅಥವಾ ಆಚೆ ಮಾಸ್ಕ್ ಹಾಕೊಂಡು ನಮ್ಮನ್ನೇ ರೋಗಿ ಅನ್ಕೊಂತಾರೆ, ಅಥವಾ ನಮಗೆ ಏನೋ ಡಿಸೀಸ್ ಬಂದಿದೆ ಅನ್ಕೋತಾರೆ ಜನ. ಅವೆಲ್ಲ ನೀವು ಯಾವುದೇ ರೀತಿ ಅನ್ಕೊಳಕ್ಕೆ ಹೋಗ್ಬೇಡಿ. ಜನ ನೂರಾರು ಅನ್ಕೋಬೋದು ನಿಮ್ಮ ಬಗ್ಗೆ, ಇವ್ ನನಗೆ ಅಂತ. ಬಟ್ ನಾನು ಹೇಳ್ದಂಗೆ ನಿಮ್ಮ ಸೇಫ್ ನಿಮ್ಮ ಕೈಯಲ್ಲಿದೆ. ನೀವು ಮಾಸ್ಕ್ ಹಾಕೋತೀರಾ ಬಿಡ್ತೀರೋ ನಿಮ್ಮ ಇಷ್ಟ ಅದು, ಯಾಕೆಂದರೆ ನಿಮ್ಮ ಇನ್ಫೆಕ್ಟಿವ್ ಅಥವಾ ನಿಮ್ಮ ಇಮ್ಯುನಿಟಿ ಪ್ರಕಾರ ನೀವು ಹೆಂಗೆ ಬೇಕಾದ್ರೂ ಇರ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಏನಂತಂದರೆ ಮಾಸ್ಕ್ ಹಾಕೊಂಡು ಆಚೆ ಹೋಗಿ. ಯಾಕೆಂದರೆ ನಾನು ನೋಡಿ, ನೀವು ನೋಡಿರ್ಬೋದು ನಾನು ಎಲ್ಲ ವ್ಲಾಗ್ಸಲ್ಲೂ ಕಾಲೇಜಲ್ಲಾಗಲಿ ಎಲ್ಲಾಗಲಿ ಮಾಸ್ಕ್ ಹಾಕೊಂಡೇ ಇರ್ತೀನಿ. ನೀವು ಮೇಯ್ನ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲ ಕಡೆ ಬೇಡ ಅಂತ ಬೇಕು ಅಂತಿಲ್ಲ, ಪಬ್ಲಿಕ್ ಪ್ಲೇಸ್ ಆಗಲಿ ಫಂಕ್ಷನ್ ಆಗಲಿ ಅಲ್ಲಿ ಮಾಸ್ಕ್ ಹಾಕೊಂಡು ಹೋಗಿ, ಎಲ್ಲೆಲ್ಲಿ ನೆಸೆಸರಿ ಇರುತ್ತೆ ಅಲ್ಲಿ ಹಾಕೊಂಡು ಹೋಗಿ. ಮನೆಗೆ ಬಂದಾಗ ರಿಮೂವ್ ಮಾಡಿ. ಆ ಒಂದೇ ಮಾಸ್ಕ್ನ 3 ದಿನ 2 ದಿನ ಯೂಸ್ ಮಾಡೋದು ಬೇಡ. ಸರ್ಜಿಕಲ್ ಮಾಸ್ಕ್ ಒಂದಿನ ಯೂಸ್ ಮಾಡಿದಾಗ ಡಿಸ್ಪೋಸ್ ಮಾಡ್ಬೋದು, ಅದನ್ನು 10 ರೂಪಾಯಿ ಸಿಗುತ್ತೆ. ಸೊ ಅವೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಳ್ದಂಗೆ. ಆಮೇಲೆ ಎಲ್ಲಕ್ಕಿಂತ ಮೇಯ್ನ್ ಅಂದರೆ ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ್ ಅಥವಾ ನಿಮ್ಮ ಹಾಸ್ಟೆಲ್ಲು ಅಥವಾ PG ರೂಮ್ಸ್ ಎಲ್ಲಿ ಉಳ್ಕೋತೀರೋ ಅಲ್ಲಿ ವೆಂಟಿಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮಗೆ ಗೊತ್ತಿರ್ಬೋದು. ಕ್ರಾಸ್ ವೆಂಟಿಲೇಷನ್ ಅಂತೀವಿ, ಆ್ಯಂಟಿ ಕ್ರಾಸ್ ವೆಂಟಿಲೇಷನ್ ಅಂತೀವಿ. ವೆಂಟಿಲೇಷನ್ ಕರೆಕ್ಟಾಗಿದ್ದರೆ ನಿಮಗೆ ಯಾವುದೇ ರೀತಿ ಇನ್ಫೆಕ್ಷನ್ ಬರಲ್ಲ. ಇವಾಗ ನೋಡಿ, ನಾರ್ತಿಂದ ಸೌತ್, ವೆಸ್ಟಿಂದ ಈಸ್ಟು, ಆ ಥರ ವೆಂಟಿಲೇಷನ್ ಏನಾರ ಕ್ರಾಸ್ ವೆಂಟಿಲೇಷನ್ ಇದ್ದರೆ ಈ ಕಡೆಯಿಂದ ಬಂದಿದ್ದು ಕೆಟ್ಟ ವೈರಸ್ ಆಗಲಿ ಕೆಟ್ಟ ಗಾಳಿ ಆಗಲಿ ಈ ಕಿಟಕಿಯಿಂದ ವಾಪಸ್ ಆಚೆ ಹೋಗುತ್ತೆ, ಅಥವಾ ಈ ಕಡೆಯಿಂದ ಬಂದಿದ್ದು ಈ ಕಡೆಯಿಂದ ಆಚೆ ಹೋಗುತ್ತೆ. ನೀವು ಒಂದೇ ಕಿಟಕಿ ತೆಗೆದ್ಬಿಟ್ರೆ ರೂಮಲ್ಲಾಗಲಿ ಹಾಸ್ಟೆಲ್ಲಾಗಲಿ ಆ ವೈರಸ್ ಬಂದಿದ್ದು ಅಥವಾ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನೇ ಧೂಳು ಬಂದರೂ ಒಂದೇ ಕುತ್ಕೊಂಡ್ಬಿಡುತ್ತೆ. ಸೊ ಅದು ಹೋಗೋಕ್ಕಾಗಲ್ಲ. ಸೊ ಮೇಯ್ನಾಗಿ ನೀವು ಅನ್ಕೋಬೋದು ಚಳಿ ಇರುತ್ತೆ ತೆಗೆಯಬೇಡ ಕಿಟಕಿ ಅಂತ. ಚಳಿ ಇರಲಿ, ಫುಲ್ ಪ್ಯಾಕ್ ಆಗಿ ವೆಂಟಿಲೇಷನ್ ಇಟ್ಕೊಳ್ಳಿ ರೂಮ್ಗೆ. ಸೊ ಇನ್ನೊಂದು ಏನು ಹೇಳ್ಬೇಕು ಅಂತಂದರೆ, ನೀವು ಮನೇಲಿದ್ದಾಗ ನಿಮ್ಗೆ ಸಪ್ರೇಟ್ ಕ್ವಾರಂಟೈನ್ ಅಂತ ಮಾಡ್ತಾರೆ. ನಿಮ್ಮ ಮನೇಲಿ ಇವಾಗೆಲ್ಲ ಆಬ್ವಿಯಸ್ಲಿ 2 ರೂಮ್ ಇರುತ್ತೆ. ಸೊ ಒಂದು ರೂಮ್ ಬಿಟ್ಬಿಡಿ ಅವ್ರಿಗೆ ಪೇಷಂಟ್ ಅಂತಾನೆ, ಆ ವಾಶ್ರೂಮ್ ಇರೋ ರೂಮ್ನ. ಯಾಕೆಂದರೆ ಪಬ್ಲಿಕ್ಕಲ್ಲಿ ಯೂಸ್ ಮಾಡೋ ವಾಶ್ರೂಮ್ ಎಲ್ಲ ನಾವೆಲ್ಲ ಯೂಸ್ ಮಾಡ್ತಾರೆ, ವಾಶ್ರೂಮಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ಆ ರೂಮಲ್ಲಿ ಇರಲಿ. ಆಮೇಲೆ ಆಚೆ ಏನಾದ್ರು ನೀವು ಹೋಗಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಳ್ಳಿ. ಯಾವುದೇ ರೀತಿ ಇರಲಿ ನಿಮಗೆ, ಅಥವಾ ಮೆಡಿಕಲಿ ಕಾಂಪ್ರಮೈಸ್ ಪೇಷಂಟ್ ಆಗಿರ್ಬೋದು ನೀವು, ಅದ್ರ ಸರ್ಟಿಫಿಕೇಟ್ಸ್ ಹೋಗಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ನಿಮಗೆಲ್ಲ ಹೇಳಿದ್ದೀನಿ HMPV ಹೆಂಗೆ ಸ್ಪ್ರೆಡ್ ಆಗುತ್ತೆ, ಹೆಂಗೆ ಪ್ರಿವೆಂಟಿವ್ ಮೆಜರ್ಸ್ ಹೆಂಗೆ, ಮತ್ತು ಯಾವ ರೀತಿ ನಿಮಗೆ ತಗೋಬೇಕು ಟ್ಯಾಬ್ಲೆಟ್ಸ್, ಅಥವಾ ಆ ವೈರಸ್ ಬಂದರೆ ಈ ವೈರಸ್ ಬಂದರೆ ಹೆಂಗೆ ಪ್ರಿವೆಂಟ್ ಆಗ್ಬೋದು ನಿಮ್ಮಿಂದ. ಪ್ಲಸ್ ಡೂಸ್ ಹೇಳಿದ್ದೀನಿ, ಡೋಂಟ್ಸ್ ಹೇಳಿದ್ದೀನಿ, ಆಮೇಲೆ ಮಾಸ್ಕ್ ಯೂಸ್ ಮಾಡೋದು ಹೇಳಿದ್ದೀನಿ, ಹೈಡ್ರೇಷನ್ ಹೇಳಿದ್ದೀನಿ, ಪ್ರತಿಯೊಂದು ಪಾಯಿಂಟ್ ಹೇಳಿದ್ದೀನಿ. ಸೊ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂತಂದರೆ, ತುಂಬ ಕಾಮನ್ ಆಗಿ ಹೇಳಬೇಕು ಅಂತಂದರೆ, HMPV ವೈರಸ್ ಅಂದರೆ ಅದು ಏನು ದೊಡ್ಡದಾಗಲಿ ಭಯಂಕರ ಸತ್ತೋಗ್ಬಿಡ್ತಾರೆ ಜನ ಬಂದ ತಕ್ಷಣ, ಅವೆಲ್ಲ ಏನಿಲ್ಲ. ಸೊ ಕಾಮನ್ ಆಗಿ ಬರುತ್ತೆ, ಎಲ್ಲ ನಿಮ್ಗೆ ಹೇಳ್ದಂಗೆ ಬಂದಿದೆ ಹೋಗಿದೆ ಎಲ್ಲ ಆಗ್ತಿರುತ್ತೆ. ಸೊ HMPV ವೈರಸ್ ನೀವು ಆ್ಯಂಟಿಜನ್ RT-PCR ಟೆಸ್ಟ್ ಮಾಡಿಸ್ತೀರಾ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಟೆಸ್ಟ್ ಮಾಡಿಸ್ತೀರಾ. ಸೊ HMPV ಪಾಸಿಟಿವ್ ಬಂತು ಅಂದ್ಕೊಳ್ಳಿ, ನೀವು ಎದುರ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಅದು ವಿತಿನ್ 7 days ಅಥವಾ ವಿತಿನ್ 15 days, ಮ್ಯಾಕ್ಸ್ ಟು ಮ್ಯಾಕ್ಸ್ 15 days ಕ್ಯೂರ್ ಆಗೋಗುತ್ತೆ. ನಾರ್ಮಲ್ ಜ್ವರ ಬರುತ್ತೆ, ಫೀವರ್, ನಿಮ್ಮ ಕಾಫ್ ಎಲ್ಲ ಹೇಳ್ದಂಗೆ ನಿಮಗೆ ಸಿಂಪ್ಟಮ್ಸ್ ಹೇಳ್ದಂಗೆ ಹಂಗೆ ಇರುತ್ತೆ. ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ರೀತಿ ನ್ಯೂಸ್ ಆಗಲಿ ಮೀಡಿಯಾ ಆಗಲಿ ಏನು ನಿಮಗೆ 1000 ಹೇಳ್ಬೋದು, ಬಟ್ ಅದು ಯಾವುದೇ ರೀತಿ ಅದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಅವ್ರು ನಿಮ್ಗೆ ಎದುರಿಸ್ತಾರೆ ಹೊರತು ನಿಮ್ಗೆ ಯಾವುದೇ ರೀತಿ ಪ್ರಿವೆಂಟಿವ್ ಮೆಜರ್ಸ್ ಆಗಲಿ ಕ್ಯೂರ್ ಆಗಲಿ ಹೇಳಲ್ಲ. ರಿಯಾಲಿಟಿ ಯಾರು ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗೆಲ್ಲ TRP ಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ HMPV ವೈರಸ್ ಬರಲಿ ಬಿಡಲಿ ಎಲ್ಲ ಹೆಲ್ತಿ ಮತ್ತು ಹ್ಯಾಪಿಯಾಗಿರಿ ಅಷ್ಟೇ. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಏನಾರ ಹೆಲ್ಪ್ಫುಲ್ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಂಡ್ ಮಾಡಬೇಕು ಅಂತಿದ್ದೀನಿ. ಸೊ ಗೈಸ್, ಇಷ್ಟೊತ್ತು ತನಕ ಮಾತಾಡಿದ್ದಕ್ಕೆ ನನಗೂ ತುಂಬ ಖುಷಿ ಅನ್ನಿಸ್ತು. ಪ್ಲಸ್ ನಿಮಗೂ ಏನಾರ ಇಷ್ಟ ಆದರೆ ಹೇಳಿ, ಅಥವಾ ಏನಾರ ಮಿಸ್ಟೇಕ್ಸ್ ಇದ್ದರೆ ರೆಕ್ಟಿಫೈ ಮಾಡ್ಕೊತೀನಿ, ಅದನ್ನು ಕಮೆಂಟ್ ಮಾಡಿ. ಸೊ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಈ ಥರನೇ ಪ್ರತಿ ವೀಕ್ ಇನ್ನೊಂದು ವೈರಸ್ ಇನ್ನೊಂದು ಡಿಸಾರ್ಡರ್ ಬಗ್ಗೆ ತಗೊಂಡ್ಬರ್ತಾ ಇರ್ತೀನಿ ಹೊಸ ವೀಡಿಯೋಗಳನ್ನ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.